ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇಂದು ನಾವು ನೋಡೋದು ಮುದ್ದು ಸೊಸೆ ನಾಳಿನ ಸಂಚಿಕೆಯಲ್ಲಿ ನಡೆಯೋ ಘಟನೆಗಳು. ಈ ಎಪಿಸೋಡ್ ಸಾಮಾನ್ಯ ಕಥೆಯಲ್ಲ. ಇದು ಸಂಪೂರ್ಣವಾಗಿ ಭಾವನೆ, ಭಯ, ರಹಸ್ಯ ಮತ್ತು ಅದ್ಭುತ ಟ್ವಿಸ್ಟ್ಗಳಿಂದ ತುಂಬಿರೋ ಎಪಿಸೋಡ್ ಆಗಿರುತ್ತದೆ. ಒಂದು ಕಡೆ ಮನೆತನದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ರೂ, ಇನ್ನೊಂದು ಕಡೆ ವಿದ್ಯಾ ಮನಸ್ಸಿನೊಳಗೆ ನಡೀತಿರೋ ಭಯ ಮತ್ತು ಕಳವಳ ಕಥೆಯನ್ನ ಸಂಪೂರ್ಣವಾಗಿ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ. ಈ ಎಪಿಸೋಡ್ ಆರಂಭವಾಗುವುದು ಈಶ್ವರಿ ವಿದ್ಯಾಳ ಬಳಿ ಕೇಳುವ ಒಂದು ಸರಳ ಪ್ರಶ್ನೆಯಿಂದ. ವಿದ್ಯಾ, ನೀನು ಮೊದಲ ತಿಂಗಳ ಪರೀಕ್ಷೆಗೆ ಹೋಗಿದ್ಯಾ ಅಲ್ವಾ? ಆದರೆ ನಂತರ ಮತ್ತೆ ಆಸ್ಪತ್ರೆಗೆ ಹೋಗಿಲ್ಲವಲ್ಲ ಎಂದು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಮುಖದ ಮೇಲೆ ಕಂಡುಬರುವ ಆತಂಕವೇ ಕಥೆಯ ಮೊದಲ ದೊಡ್ಡ ಸೂಚನೆ ಆಗ್ತದೆ. ಈ ಪ್ರಶ್ನೆ ಹೊರಗೆ ನೋಡಿದ್ರೆ ಸಾಮಾನ್ಯವಾಗಿ ಕಾಣಬಹುದು, ಆದರೆ ವಿದ್ಯಾಳಿಗೆ ಅದು ಅವಳ ಜೀವನದ ದೊಡ್ಡ ರಹಸ್ಯ ಬಯಲಾಗುವ ಭಯದ ಆರಂಭವಾಗಿರುತ್ತದೆ. ಈಶ್ವರಿ ಪ್ರಶ್ನೆ ಕೇಳಿದ ತಕ್ಷಣ ವಿದ್ಯಾ ಮತ್ತು ಮೋಹನ ಇಬ್ಬರೂ ಒಮ್ಮೆಲೆ ಗಾಬರಿಯಾಗ್ತಾರೆ. ಅವರ ಮುಖದ ಮೇಲೆ ಕಾಣುವ ಟೆನ್ಷನ್ ನೋಡಿ ಮನೆಯಲ್ಲಿರುವವರಿಗೆ ಏನೋ ತಪ್ಪಾಗಿದೆ ಅನ್ನೋ ಅನುಮಾನ ಶುರುವಾಗ್ತದೆ. ಆದರೆ ವಿದ್ಯಾ ತನ್ನನ್ನು ತಾನು ಹಿಡಿಕೊಂಡು, ಇಷ್ಟು ದಿನ ನಡೆದ ಸಮಸ್ಯೆಗಳ ಕಾರಣಕ್ಕೆ ನಾನು ಮರೆತು ಹೋದೆ ಎಂದು ಹೇಳಿ ಪರಿಸ್ಥಿತಿಯನ್ನ ಸಮಾಧಾನಪಡಿಸಲು ಪ್ರಯತ್ನಿಸ್ತಾಳೆ. ಆದರೆ ಇಲ್ಲಿ ಕಥೆಯ ಸೈಕಾಲಜಿ ತುಂಬಾ ಆಸಕ್ತಿದಾಯಕವಾಗಿದೆ. ಯಾಕೆಂದ್ರೆ ಒಂದು ಸಾಮಾನ್ಯ ವಿಷಯವನ್ನ ಯಾರಾದರೂ ಮರೆತು ಬಿಡಬಹುದು, ಆದರೆ ತಾಯಿಯಾಗುವ ಪರೀಕ್ಷೆ ಎಂಬ ದೊಡ್ಡ ವಿಷಯವನ್ನ ಮರೆತಿದ್ದೇನೆ ಎಂದು ಹೇಳುವುದು ಕೇಳುವವರ ಮನಸ್ಸಿನಲ್ಲಿ ಇನ್ನಷ್ಟು ಅನುಮಾನ ಹುಟ್ಟಿಸುತ್ತದೆ. ಇದೇ ಕಾರಣಕ್ಕೆ ಈಶ್ವರಿ ಕೂಡ ಅದನ್ನ ಸುಲಭವಾಗಿ ನಂಬುವುದಿಲ್ಲ. ಅಜ್ಜಿ ಮತ್ತು ಶಿವರಾಮೇಗೌಡರು ಕೂಡ ವಿದ್ಯಾಳನ್ನ ನೋಡಿ, ಇಂತಹ ವಿಷಯದಲ್ಲಿ ಯಾರಾದರೂ ಮರೆತಿರ್ತಾರಾ ಎಂದು ಕೇಳ್ತಾರೆ. ಈ ಪ್ರಶ್ನೆಗಳು ಕೇಳುತ್ತಾ ಬಂದಂತೆ ವಿದ್ಯಾಳ ಮನಸ್ಸಿನೊಳಗೆ ಭಯ ಹೆಚ್ಚಾಗ್ತದೆ. ಯಾಕೆಂದ್ರೆ ಅವಳು ತಿಳಿದಿದ್ದಾಳೆ, ಸತ್ಯ ಹೊರಬಂದ್ರೆ ಅವಳ ಜೀವನ ಮತ್ತೆ ಮುರಿದು ಬೀಳಬಹುದು. ಈ ಸಂದರ್ಭದಲ್ಲಿ ಶಿವರಾಮೇಗೌಡರು ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಇವತ್ತೇ ಹೋಗಿ ಪರೀಕ್ಷೆ ಮಾಡಿಸ್ಕೋ ಎಂದು ಹೇಳ್ತಾರೆ. ಇದು ಕಥೆಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಯಾಕೆಂದ್ರೆ ಇವತ್ತಿನ ಪರೀಕ್ಷೆಯೇ ವಿದ್ಯಾಳ ಬದುಕಿನ ರಹಸ್ಯವನ್ನ ಬಯಲಿಗೆ ತರ್ತದೆಯೋ ಅಥವಾ ಮತ್ತೆ ಮರೆಮಾಡುತ್ತದೆಯೋ ಅನ್ನೋದು ಇಲ್ಲಿ ನಿರ್ಧಾರವಾಗ್ತದೆ. ಇದನ್ನು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಮನಸ್ಸು ಸಂಪೂರ್ಣವಾಗಿ ಕಂಗಾಲಾಗ್ತದೆ. ಅವಳ ಮುಖದಲ್ಲಿ ಕಾಣುವ ಆತಂಕವನ್ನು ನೋಡಿದ್ರೆ ಅವಳ ಒಳಗಿನ ಯುದ್ಧ ನಮಗೆ ಸ್ಪಷ್ಟವಾಗ್ತದೆ. ಅವಳು ಹೊರಗೆ ಶಾಂತವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸ್ತಾಳೆ, ಆದರೆ ಒಳಗೆ ಅವಳ ಮನಸ್ಸು ಇವತ್ತು ಎಲ್ಲವೂ ಮುಗಿದು ಹೋಗಬಹುದು ಅನ್ನೋ ಭಯದಿಂದ ತುಂಬಿರುತ್ತದೆ. ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಆಗುವುದು ಭದ್ರಾ ಹೇಳುವ ಮಾತು. ನಾನೇ ವಿದ್ಯಾಳನ್ನು ಆಸ್ಪತ್ರೆಗೆ ಕರೆದೊಯ್ತೇನೆ ಎಂದು ಹೇಳಿದಾಗ ವಿದ್ಯಾಳ ಮನಸ್ಸು ಮತ್ತಷ್ಟು ಗಾಬರಿಯಾಗ್ತದೆ. ಯಾಕೆಂದ್ರೆ ಅವಳಿಗೆ ಗೊತ್ತಿದೆ, ಭದ್ರಾ ಜೊತೆ ಬಂದ್ರೆ ಸತ್ಯ ಮರೆಮಾಡುವುದು ಕಷ್ಟವಾಗಬಹುದು. ಆದರೆ ಶಿವರಾಮೇಗೌಡರು ಅದನ್ನ ಸಂತೋಷದಿಂದ ಒಪ್ಕೊಳ್ತಾರೆ. ಅವರು ಹೇಳ್ತಾರೆ, ನೀವಿಬ್ಬರೂ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಹೊರಗೆ ಸ್ವಲ್ಪ ಸುತ್ತಿ ಬನ್ನಿ. ಈ ಮಾತು ಕೇಳಿದಾಗ ಹೊರಗೆ ನೋಡಿದರೆ ಇದು ಒಂದು ಸಂತೋಷದ ಕುಟುಂಬ ಕ್ಷಣದಂತೆ ಕಾಣಿಸ್ತದೆ, ಆದರೆ ವಾಸ್ತವದಲ್ಲಿ ಇದು ವಿದ್ಯಾಳ ಜೀವನದ ಅತ್ಯಂತ ಭಯಾನಕ ಕ್ಷಣ ಆಗಿರ್ತದೆ. ಇದನ್ನು ನೋಡ್ತಾ ಇದ್ದ ಈಶ್ವರಿ ಮನಸ್ಸಿನಲ್ಲಿ ಇನ್ನೊಂದು ಅನುಮಾನ ಹುಟ್ಟುತ್ತದೆ. ಯಾಕೆಂದ್ರೆ ವಿದ್ಯಾಳ ಮುಖದಲ್ಲಿ ಕಾಣುವ ಭಯ ಅವಳಿಗೆ ಗಮನಕ್ಕೆ ಬರ್ತದೆ. ಪರೀಕ್ಷೆ ಅಂತ ಹೇಳಿದ ತಕ್ಷಣವೇ ಯಾಕೆ ಇಷ್ಟು ಟೆನ್ಷನ್ ಎಂದು ಅವಳು ಯೋಚಿಸ್ತಾಳೆ. ಇಲ್ಲಿ ಕಥೆಯಲ್ಲಿ ಮತ್ತೊಂದು ಸೈಕಲಾಜಿಕಲ್ ಲೇಯರ್ ಬರ್ತದೆ. ಈಶ್ವರಿ ಮತ್ತು ಚಿತ್ರ ಇಬ್ಬರೂ ಮಾತಾಡಿ ಒಂದು ಪ್ಲಾನ್ ಮಾಡ್ತಾರೆ. ಅವರು ನಿರ್ಧರಿಸ್ತಾರೆ, ಇವತ್ತು ಆಸ್ಪತ್ರೆಯಿಂದ ಫೈಲ್ ಬಂದ್ರೆ ಅದನ್ನ ನೋಡಿದರೆ ಎಲ್ಲಾ ಸತ್ಯ ಗೊತ್ತಾಗ್ತದೆ. ಈ ಪ್ಲಾನ್ ಕಥೆಯ ಸಸ್ಪೆನ್ಸನ್ನ ಇನ್ನಷ್ಟು ಹೆಚ್ಚಿಸ್ತದೆ. ಯಾಕೆಂದ್ರೆ ಈಗ ಎರಡು ಕಡೆ ಯುದ್ಧ ನಡೆಯುತ್ತಿದೆ. ಒಂದು ಕಡೆ ವಿದ್ಯಾ ಮತ್ತು ಮೋಹನ ಸತ್ಯವನ್ನ ಮರೆಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಈಶ್ವರಿ ಮತ್ತು ಚಿತ್ರ ಸತ್ಯವನ್ನ ಹೊರಗೆ ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ. ಈ ನಡುವೆ ಭದ್ರಾ ಮತ್ತು ವಿದ್ಯಾ ನಡುವೆ ನಡೆಯುವ ಒಂದು ಸಣ್ಣ ಕ್ಷಣ ಕಥೆಗೆ ಭಾವನಾತ್ಮಕ ಸ್ಪರ್ಶ ನೀಡುತ್ತದೆ. ಭದ್ರಾ ಹೇಳ್ತಾನೆ, ಇಷ್ಟು ದಿನದ ಕಷ್ಟ ಮರೆತು ಬಿಡು, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸಂತೋಷ ಮಾತ್ರ ಇರಬೇಕು. ಈ ಮಾತು ಕೇಳಿದಾಗ ವಿದ್ಯಾಳ ಮನಸ್ಸು ಇನ್ನಷ್ಟು ಮುರಿದು ಬೀಳುತ್ತದೆ. ಯಾಕೆಂದ್ರೆ ಅವಳು ಗೊತ್ತಿದ್ದಾಳೆ, ಈ ಸಂತೋಷದ ಮಾತುಗಳು ಸತ್ಯ ಹೊರಬಂದ್ರೆ ಕ್ಷಣದಲ್ಲೇ ಮುರಿದು ಹೋಗಬಹುದು. ಈ ಕ್ಷಣವೇ ಕಥೆಯ ಇಮೋಷನಲ್ ಕೋರ್ ಆಗಿರ್ತದೆ. ಪ್ರೇಕ್ಷಕರಿಗೆ ಇಲ್ಲಿ ಎರಡು ಭಾವನೆಗಳು ಬರ್ತವೆ. ಒಂದು ಭದ್ರಾನ ನಿರ್ದೋಷ ಪ್ರೀತಿ, ಮತ್ತೊಂದು ವಿದ್ಯಾಳ ಮನಸ್ಸಿನೊಳಗಿನ ಭಯ. ಇದಾದ ನಂತರ ಅಜ್ಜಿ ಕೂಡ ಅವರ ಮಾತು ಕೇಳಿ ನಗತಾ, ಗಂಡ ಹೆಂಡತಿ ನಡುವೆ ನಾನೇಕೆ ಇರಬೇಕು ಎಂದು ಹೇಳುತ್ತಾಳೆ. ಇದು ಕಥೆಗೆ ಒಂದು ಲಘುಕ್ಷಣ ನೀಡಿದರೂ ಹಿನ್ನೆಲೆಯಲ್ಲಿರುವ ರಹಸ್ಯ ಇನ್ನೂ ದೊಡ್ಡದಾಗೇ ಉಳಿಯುತ್ತದೆ. ಕೊನೆಗೆ ಎಲ್ಲರೂ ಆಸ್ಪತ್ರೆಗೆ ಹೋಗಲು ಸಿದ್ಧರಾಗ್ತಾರೆ. ಹೊರಗೆ ನೋಡಿದರೆ ಇದು ಒಂದು ಸಾಮಾನ್ಯ ಪರೀಕ್ಷೆಯ ಪ್ರಯಾಣ, ಆದರೆ ವಾಸ್ತವದಲ್ಲಿ ಇದು ವಿದ್ಯಾಳ ಜೀವನದ ಅತ್ಯಂತ ದೊಡ್ಡ ಪರೀಕ್ಷೆ ಆಗಿರ್ತದೆ. ಆಸ್ಪತ್ರೆಗೆ ಹೋಗುವ ಪ್ರಯಾಣವೇ ವಿದ್ಯಾಳಿಗೆ ಒಂದು ಮಾನಸಿಕ ಯುದ್ಧವಾಗ್ತದೆ. ಕಾರಿನಲ್ಲಿ ಕುಳಿತಿದ್ದರೂ ಅವಳ ಮನಸ್ಸಿನಲ್ಲಿ 1000 ಯೋಜನೆಗಳು ಓಡುತ್ತಿರ್ತವೆ. ಈ ಬಾರಿ ಹೇಗೆ ತಪ್ಪಿಸಿಕೊಳ್ಳುವುದು ಎಂಬ ಪ್ರಶ್ನೆ ಅವಳನ್ನ ಕಾಡುತ್ತಿರ್ತದೆ.
ಮೋಹನ ಕೂಡ ಅದನ್ನ ಗಮನಿಸ್ತಾಳೆ. ಅವಳು ವಿದ್ಯಾಳಿಗೆ ನಿಧಾನವಾಗಿ ಹೇಳ್ತಾಳೆ, ಭಯಪಡಬೇಡ, ಯಾವುದಾದರೂ ಮಾಡಿ ಭದ್ರಾನನ್ನ ಹೊರಗೆ ನಿಲ್ಲಿಸುತ್ತೇನೆ. ಈ ಮಾತು ಕೇಳಿದಾಗೆ ನಮಗೆ ಮೋಹನ ಪಾತ್ರದ ಸೈಕಾಲಜಿ ಗೊತ್ತಾಗ್ತದೆ. ಅವಳು ವಿದ್ಯಾಳನ್ನ ಕಾಪಾಡಲು ಪ್ರಯತ್ನಿಸ್ತಾಳೆ, ಆದರೆ ಅದೇ ಸಮಯದಲ್ಲಿ ಅವಳೊಳಗೂ ಒಂದು ಭಯ ಇರುತ್ತದೆ. ಸತ್ಯ ಹೊರಬಂದರೆ ಮನೆ ಮತ್ತೆ 2 ಭಾಗವಾಗಬಹುದು. ಆಸ್ಪತ್ರೆಗೆ ತಲುಪಿದ ನಂತರ ಮೋಹನ ಒಂದು ಪ್ರಯತ್ನ ಮಾಡ್ತಾಳೆ. ಭದ್ರಾ, ನೀನು ಹೊರಗೆ ನಿಂತಿರು, ನಾನು ವಿದ್ಯಾಳ ಜೊತೆ ಹೋಗುತ್ತೇನೆ ಎಂದು ಹೇಳ್ತಾಳೆ. ಆದರೆ ಇಲ್ಲಿ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಬರ್ತದೆ. ಭದ್ರಾ ಅದನ್ನ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಈ ಬಾರಿ ನಾನೂ ಕೂಡ ಒಳಗೆ ಬರ್ತೇನೆ, ನಮ್ಮ ಕಂದನ್ನ ನೋಡ್ಬೇಕು. ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾಳ ಮನಸ್ಸು ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಯಾಕೆಂದ್ರೆ ಈ ಬಾರಿ ಸತ್ಯ ಮರೆಮಾಡುವುದು ಅಸಾಧ್ಯ ಅನ್ನೋದು ಅವಳಿಗೆ ಸ್ಪಷ್ಟವಾಗ್ತದೆ. ಈ ಕ್ಷಣದಲ್ಲಿ ಕಥೆ ತುಂಬಾ ಇಮೋಷನಲ್ ಆಗ್ತದೆ. ವಿದ್ಯಾ ಮನಸ್ಸಿನಲ್ಲಿ ದೇವರನ್ನ ಪ್ರಾರ್ಥಿಸ್ತಾಳೆ, ಈ ಬಾರಿ ನನ್ನನ್ನ ಕಾಪಾಡು. ಪರೀಕ್ಷೆ ಪ್ರಾರಂಭವಾಗ್ತದೆ. ಆ ಸಮಯದಲ್ಲಿ ವಿದ್ಯಾ ಮತ್ತು ಮೋಹನ ಇಬ್ಬರೂ ತುಂಬಾ ಟೆನ್ಷನ್ನಲ್ಲಿ ಇರ್ತಾರೆ. ಆದರೆ ಭದ್ರಾ ಮಾತ್ರ ಸಂಪೂರ್ಣವಾಗಿ ಸಂತೋಷದಿಂದ ಇರ್ತಾನೆ. ಯಾಕೆಂದ್ರೆ ಅವನು ಒಂದು ಕನಸು ನೋಡ್ತಾ ಇದ್ದಾನೆ, ತಂದೆಯಾಗುವ ಕನಸು. ಅಷ್ಟರಲ್ಲಿ ಡಾಕ್ಟರ್ ಪರೀಕ್ಷೆ ಮಾಡಿ ಫಲಿತಾಂಶ ತೋರಿಸ್ತಾರೆ. ಇಲ್ಲಿ ಕಥೆಯಲ್ಲಿ ಎಲ್ಲರನ್ನೂ ಬೆಚ್ಚಿಬೀಳಿಸುವ ದೊಡ್ಡ ಟ್ವಿಸ್ಟ್ ಬರ್ತದೆ. ಡಾಕ್ಟರ್ ತೋರಿಸಿದ ರಿಪೋರ್ಟ್ ನೋಡಿ ಭದ್ರಾ ಮುಖದಲ್ಲಿ ಒಂದು ಅಪಾರ ಸಂತೋಷ ಕಾಣಿಸ್ತದೆ. ಅವನು ಹೇಳ್ತಾನೆ, ಇದು ನಿಜವಾ? ವಿದ್ಯಾ ನಿಜವಾಗಲೂ ತಾಯಿಯಾಗ್ತಿದೆಯಾ? ಈ ಮಾತು ಕೇಳಿದ ಕ್ಷಣದಲ್ಲೇ ವಿದ್ಯಾ ಮತ್ತು ಮೋಹನ ಇಬ್ಬರೂ ಶಾಕ್ ಆಗ್ತಾರೆ. ಯಾಕೆಂದ್ರೆ ಅವರು ನಿರೀಕ್ಷಿಸಿದ್ದದ್ದು ಬೇರೆ, ಆದರೆ ಫಲಿತಾಂಶ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ. ವಿದ್ಯಾಳಿಗೂ ಕ್ಷಣಕಾಲ ನಂಬಿಕೆ ಬರೋದಿಲ್ಲ. ಅವಳು ಕೂಡ ಅಚ್ಚರಿಯಿಂದ ರಿಪೋರ್ಟ್ ನೋಡ್ತಾಳೆ. ಅವಳ ಕಣ್ಣಿನಲ್ಲಿ ಕಣ್ಣೀರು ಬರ್ತದೆ. ಈ ಕಣ್ಣೀರು ದುಃಖದ ಕಣ್ಣೀರಲ್ಲ, ಇದು ಒಂದು ಅದ್ಭುತ ರಿಲೀಫ್ನ ಕಣ್ಣೀರಾಗಿರ್ತದೆ. ಭದ್ರಾ ತನ್ನ ಕಣ್ಣೀರನ್ನ ತಡೆಯಲಾಗದೆ ವಿದ್ಯಾಳ ಕೈ ಹಿಡಿದು ಹೇಳ್ತಾನೆ, ನಮ್ಮ ಕಂದನ್ನ ನೋಡೋಣ. ಈ ಕ್ಷಣ ಕಥೆಯ ಅತ್ಯಂತ ಭಾವನಾತ್ಮಕ ದೃಶ್ಯವಾಗಿರ್ತದೆ. ಯಾಕೆಂದರೆ ಕೆಲವು ಕ್ಷಣಗಳ ಹಿಂದೆ ಭಯದಿಂದ ನಡುಗುತ್ತಿದ್ದ ವಿದ್ಯಾ ಈಗ ಒಂದು ಹೊಸ ಜೀವನದ ಸಂತೋಷದಲ್ಲಿ ಮುಳುಗಿರ್ತಾಳೆ. ಮೋಹನ ಕೂಡ ಈ ದೃಶ್ಯ ನೋಡಿ ಅಚ್ಚರಿಯಾಗ್ತಾಳೆ. ಯಾಕೆಂದರೆ ಅವಳು ಭಾವಿಸಿದ್ದ ಕಥೆ ಸಂಪೂರ್ಣವಾಗಿ ಬೇರೆಯಾಗಿ ತಿರುಗಿದೆ. ಈ ಎಪಿಸೋಡ್ ಕೊನೆಯಲ್ಲಿ ಪ್ರೇಕ್ಷಕರಿಗೆ ಒಂದು ದೊಡ್ಡ ಪ್ರಶ್ನೆ ಬಿಟ್ಟು ಹೋಗ್ತದೆ. ವಿದ್ಯಾ ನಿಜವಾಗ್ಲೂ ತಾಯಿಯಾಗ್ತಿದೆಯಾ, ಅಥವಾ ಇದರಲ್ಲಿ ಇನ್ನೂ ದೊಡ್ಡ ರಹಸ್ಯ ಇದೆಯಾ? ಮುಂದಿನ ಎಪಿಸೋಡ್ನಲ್ಲಿ ಬಹುಶಃ ಈಶ್ವರಿ ಮತ್ತು ಚಿತ್ರ ಆಸ್ಪತ್ರೆಯ ಫೈಲ್ ಬಗ್ಗೆ ಹುಡುಕಲು ಪ್ರಯತ್ನ ಮಾಡಬಹುದು. ಅವರಿಗೆ ಈ ಫಲಿತಾಂಶ ಸತ್ಯವೇ ಅಥವಾ ಬೇರೆ ಏನಾದರೂ ರಹಸ್ಯ ಇದೆಯೇ ಎಂಬುದು ತಿಳಿಯಬೇಕೆಂಬ ಆಸೆ ಹೆಚ್ಚಾಗ್ತದೆ. ಇನ್ನೊಂದು ಕಡೆ ವಿದ್ಯಾಳ ಜೀವನದಲ್ಲಿ ಈಗ ಹೊಸ ಹಂತ ಶುರುವಾಗಬಹುದು. ಅವಳು ನಿಜವಾಗಲೂ ತಾಯಿಯಾಗ್ತಿದ್ರೆ ಅದು ಮನೆಯ ಎಲ್ಲಾ ಸಂಬಂಧಗಳನ್ನು ಮತ್ತೆ ಒಂದಾಗಿಸುವ ದೊಡ್ಡ ಕಾರಣವಾಗಬಹುದು. ಆದರೆ ಸೀರಿಯಲ್ ಕಥೆಗಳನ್ನು ನೋಡಿದ್ರೆ ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಬರುವ ಸಾಧ್ಯತೆ ತುಂಬ ಹೆಚ್ಚು. ಬಹುಶಃ ಈ ಸಂತೋಷದ ಹಿಂದೆ ಇನ್ನೂ ದೊಡ್ಡ ರಹಸ್ಯ ಇರಬಹುದು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಜವಾಗಲೂ ಭಾವನೆ, ಸಸ್ಪೆನ್ಸ್ ಮತ್ತು ಅದ್ಭುತ ಟ್ವಿಸ್ಟ್ಗಳಿಂದ ತುಂಬಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ಹೇಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.